ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇದು ಫ್ರೈಡೇದು ಕಂಟಿನ್ಯೂಷನ್ ವ್ಲಾಗ್. ಅವತ್ತು ಈವ್ನಿಂಗ್ ಹಲ್ದಿ ಫಂಕ್ಷನ್ ನಡೀತು. ಈ ಥರ ಸಿಂಪಲಾಗಿ ನಾವು ಡೆಕೋರ್ ಮಾಡ್ಕೊಂಡಿದ್ರಿ. ಆ್ಯಂಡ್ ಈವ್ನಿಂಗೆ ಎಲ್ಲನೂ ಅಂದರೆ ಮುಹೂರ್ತಕ್ಕಿಡುವಂಥ ಬಟ್ಟೆಗಳು ಅದೆಲ್ಲ ಇಟ್ಬಿಟ್ಟು ಎಡೆ ಹಾಕ್ಬಿಟ್ಟು ಮನೇಲಿ ಮಾಡಿರುವಂಥ ಅಡುಗೆಗಳನ್ನ ಎಲ್ಲ ಪೂಜೆ ಎಲ್ಲ ಮಾಡ್ತಾರೆ. ಸೊ ನಾವು ಸ್ವಲ್ಪ ಲೇಟ್ ಇಲ್ಲಿ ಎಲ್ಲ ರೆಡಿ ಮಾಡಿಬಿಟ್ಟು ಹೋಗಿ ನಾವು ರೆಡಿಯಾಗಿ ಬರೋಷ್ಟರಲ್ಲಿ ಲೇಟ್ ಆಗಿಬಿಡ್ತು. ಅಷ್ಟೊತ್ತಿಗೆ ಪೂಜೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ನೀವು ನೋಡ್ಬೋದು ಇಲ್ಲಿ ದೇವ್ರ ಮನೆ ಹತ್ರ ಎಲ್ಲ ಅವ್ರದ್ದು ಮುಹೂರ್ತ ಡ್ರೆಸ್ ಎಲ್ಲ ಏನಿದೆ ಅದೆಲ್ಲದನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಆಲ್ರೆಡಿ ನಾವು ಹೋಗೋಷ್ಟ್ರಲ್ಲಿ ಪೂಜೆ ಮಾಡಿಬಿಟ್ಟಿದ್ರು. ಸಾಂಬ್ರಾಣಿ ಹಾಕ್ತಾಯಿದ್ರು ಒಬ್ಬೊಬ್ಬರೇ ಎಲ್ಲ ಬಂದು. ನಾವು ಬಂದು ಅದಕ್ಕೆಲ್ಲ ಧೂಪ ಹಾಕ್ಬಿಟ್ಟು ಮತ್ತು ಹೋದ್ವಿ. ಅರ್ಧದಲ್ಲಿ ರೆಡಿಯಾಗಿ ಬಂದುಬಿಟ್ಟಿದ್ವಿ. ಮತ್ತು ನಮ್ಮಣ್ಣ ಪೂಜೆ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಕಾಯಿ ಹೊಡ್ಕೊಂಬಂದು ಕರ್ಪೂರ ಹಚ್ಚಿ ಎಲ್ಲ ಇವಾಗ ಮಾಡ್ತಾಯಿದ್ದ. ಸೊ ಆ ಪೂಜೆನ ಕೂಡ ಸ್ವಲ್ಪ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಇದೆಲ್ಲ ಪೂಜೆ ಮುಗಿಸ್ಕೊಂಡಿದ್ದು ಆದಮೇಲೆ ಎಲ್ಲ ಅಣ್ಣ ತಮ್ಮಂದರು ಮತ್ತು ಸಿಸ್ಟರ್ಸ್ ಎಲ್ಲ ಅವನಿಗೆ ಏನಂತಾರೆ ಅರ್ಶಿನ ಇಡೋಕ್ಕೆ ಅವ್ರ ಮನೆಯಿಂದ ತಗೊಬರ್ತಾರೆ. ಸೊ ಅದೆಲ್ಲದನ್ನು ಅಲ್ಲಿ ಇಟ್ಬಿಟ್ಟು ಅರ್ಶಿನ ಇಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಅವ್ನು ಫಸ್ಟು ಪೂಜೆ ಮುಗಿಸ್ಕೊಳ್ಳಿ ಅಂತ ತಂದಿದ್ದ ತಟ್ಟೆಗಳೆಲ್ಲ ಅಲ್ಲಿ ಸೈಡಲ್ಲಿ ಇಟ್ಟಿದ್ವಿ. ಆ್ಯಂಡ್ ನಾವು ಅಲ್ಲೇ ನಮ್ಮ ಆಂಟಿ ಮನೇನೂ ಇರೋದು. ಅಂದರೆ ದೊಡ್ಡ ಚಿಕ್ಕಪ್ಪ ಮತ್ತು ಸೆಕೆಂಡು ಥರ್ಡವರು ಎಲ್ಲ ಮೂವರು ಅಲ್ಲೇ ಒಂದೇ ಹತ್ರನೇ ಇರೋದು ಅವರು. ಸೊ ಈ ಮನೆಯಲ್ಲೆಲ್ಲ ಬ್ಯುಸಿ ಇತ್ತಲ್ವ, ಅದಕ್ಕೆ ನಮ್ಮ ಚಿಕ್ಕ ಆಂಟಿ ಮನೆಯಲ್ಲಿ ನಾವೆಲ್ಲ ರೆಡಿ ಮಾಡಿಕೊಂಡು ಅಲ್ಲಿಂದ ತಗೊಬಂದ್ವಿ. ಇಲ್ಲಿ ನೀವು ನೋಡ್ಬೋದು ಪೂಜೆ ಮಾಡ್ತಾ ಇದ್ದಾನೆ. ಸ್ವಲ್ಪ ಕನ್ಫ್ಯೂಸ್ ಮಾಡಿಸ್ಬಿಡ್ತಾರೆ. ಒಬ್ಬೊಬ್ರು ಒಂದೊಂದು ಹೇಳ್ತಾ ಇರ್ತಾರೆ. ಅವನಿನ್ನ ಮಂಗಳಾರತಿ ಕಂಪ್ಲೀಟ್ ಮಾಡಿಲ್ಲ, ಅವಾಗೇ ಆರತಿ ತೊಗೊಳಕ್ಕೆ ಬಂದುಬಿಟ್ಟಿದ್ರು ಅವರೆಲ್ಲನೂ. ಸೊ ಮತ್ತೆ ಹೋಗಿ ಅವನು ಆರಾಮಾಗಿ ನೆಮ್ಮದಿಯಾಗಿ ಪೂಜೆ ಮಾಡು ಅಂತ ಹೇಳ್ಬಿಟ್ಟು ಏನು ಟೈಮ್ ಇತ್ತು. ಬಟ್ ಆದ್ರೂ ಗೊತ್ತಲ್ವ ಈ ಅಜ್ಜಿಗಳು ಎಲ್ಲ ಏನು ಮಾಡ್ತಾರೆ ಅಂತ ಅರ್ಜೆಂಟ್ ಅವರಿಗೆ ಬೇಗ ಕೊಟ್ಬಿಡು, ಆರತಿ ಕೊಡು, ಬೇಗ ಮಾಡು, ಬೇಗ ಬಾ ಆ ಥರ ಹೇಳ್ತಾನೆ ಇದ್ದರು. ಆ್ಯಂಡ್ ನನ್ನ ಮಗ ನೋಡಿ ಅವರ ಮಾವನ ಹಳದಿಗೆ ಯಾವ ಥರ ರೆಡಿಯಾಗಿದ್ದಾನೆ ಅಂತ ಒಂದು ಪಿಕ್ಚರ್ ಆ್ಯಡ್ ಮಾಡ್ತೀನಿ, ಇಲ್ಲಿ ನೋಡ್ಬೋದು ನೀವು. ಆ್ಯಂಡ್ ಎಲ್ಲರೂ ಆರತಿ ತಗೊಂಡ್ವಿ. ಎಲ್ಲ ಆದಮೇಲೆ ನೆಕ್ಸ್ಟ್ ಇಲ್ಲಿ ಅವನಿಗೆ ಅಲ್ಲಿ ಕುಣ್ಸೋಕ್ಕೆ ರೆಡಿ ಮಾಡ್ತಾಯಿದ್ವಿ. ಇಲ್ಲಿ ಬರ್ತಾ ಇರೋದು ನಮ್ಮ ತಂಗಿ ಹಾರಿಕಾ ಮತ್ತು ಮೋಕ್ಷಿತಾ ಅಂತ. ಆ್ಯಂಡ್ ಪೂಜೆ ಎಲ್ಲ ಮುಗೀತು. ನೀವು ನೋಡ್ಬೋದು ನಾವು ಇಲ್ಲಿ ಇದು ನಮ್ಮ ಚಿಕ್ಕ ಆಂಟಿಯವರ ಮನೆ, ಅಪೋಸಿಟೇ ಇರೋದು ಅಲ್ಲೇ. ಆ್ಯಂಡ್ ಇನ್ನೊಬ್ಬರು ಬಂದುಬಿಟ್ಟು ಇವ್ರ ಮನೆ ಹಿಂದೆ ಇರೋದು ಎರಡನೇ ಚಿಕ್ಕಪ್ಪ ಅವರು. ಸೊ ಅಲ್ಲಿಂದ ನಾವು ಎತ್ಕೊಂಬಂದ್ವಿ. ಎಲ್ಲ ಇಲ್ಲಿ ರೆಡಿ ಮಾಡ್ತಾಯಿದ್ದಾರೆ ಅರಿಶಿನ ಇಡೋಕ್ಕೆ ಕುಣ್ಸೋಕ್ಕೆ. ಸೊ ನಾವು ಎಲ್ಲ ತಟ್ಟೆಗಳೆಲ್ಲ ಏನು ರೆಡಿ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ತಗೊಬಂದು ಇಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ಅದೆಲ್ಲ ಸೌಂಡ್ ಹಂಗೆ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಆ್ಯಂಡ್ ಇದೆಲ್ಲ ಗೊತ್ತಿರೋದೆಲ್ಲ ಬಿಫೋರ್ ಅದ್ರ ಮೇಲೆ ಹೋಗಿ ಅರಿಶಿನ ಇಡೋಕ್ಕೆ ಕುತ್ಕೊಳ್ಳೋಕ್ಕೂ ಮುಂಚೆ ದೊಡ್ಡವ್ರು ಯಾರ್ಯಾರಿದ್ದಾರೆ ಎಲ್ಲರಿಗೂ ಕಾಲು ಮುಗಿದು ಆಶೀರ್ವಾದ ತಗೊಳ್ಳೋದು. ಸೊ ಈ ಒಂದು ಪ್ರೋಸೆಸ್ ಇಲ್ಲಿ. ಇವರು ನಮ್ಮ ದೊಡ್ಡ ಚಿಕ್ಕಪ್ಪ, ನಮ್ಮ ಡ್ಯಾಡಿ ಫಸ್ಟ್ ತಮ್ಮ ಬಾಲಕೃಷ್ಣ ಚಿಕ್ಕಪ್ಪ ಮತ್ತು ಪ್ರಮೀಳಾ ಆಂಟಿ, ನಮ್ಮ ಅಣ್ಣ ಅವ್ರ ಅಪ್ಪ ಅಮ್ಮ. ಆ್ಯಂಡ್ ಅವ್ರಿಗೂ ಕಾಲು ಮುಗಿದು ಎಲ್ಲ ಇಲ್ಲಿರೋ ದೊಡ್ಡವ್ರು ಯಾರಿದ್ದಾರೆ ಎಲ್ಲರಿಗೂ ಕಾಲು ಮುಗಿಸಿದ್ರು. ಆ್ಯಂಡ್ ಇವ್ರು ಬಂದುಬಿಟ್ಟು ನಮ್ಮ ಚಿಕ್ಕಪ್ಪ ಅವರ ಫ್ರೆಂಡ್, ಅಲ್ಲೇ ಮನೆ ಹತ್ರ ಇರೋ ಅಂಥವರು. ಸೊ ಆ್ಯಂಡ್ ಇವರು ನಮಗೆ ಚಿಕ್ಕಪ್ಪ ಆಗಬೇಕು. ಹೇಳ್ದೆ ಅಲ್ವಾ ಯಾರ್ಯಾರು ದೊಡ್ಡವರಿದ್ರೋ ಎಲ್ಲರೂ. ಆ್ಯಂಡ್ ಡ್ಯಾಡಿ ಬಂದಿಲ್ಲ, ಯಾಕೆ ಅಂದರೆ ಅಲ್ಲಿ ಸ್ಕೂಲ್ ಹತ್ರ 10th ಅವ್ರಿಗೆ ಎಕ್ಸಾಮ್ ಕೊಟ್ಟಿದ್ರು ಅಂದ್ಬಿಟ್ಟು ಅದು ಮುಗಿದ್ಮೇಲೆ ಬರ್ತೀನಿ ಅಂತ ಹೇಳಿದರು. ಆಮೇಲೆ ಬರ್ತಾರೆ, ನೋಡ್ತೀರಾ ವಿಡಿಯೋ ಅಲ್ಲಿ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಕ್ಲಿಪ್ಸು. ಆ್ಯಂಡ್ ಇವಾಗ ಫಸ್ಟ್ ನಮ್ಮ ಆಂಟಿ ಅವರ ಅಮ್ಮ ಯಾರಿದ್ದಾರೆ ಅವರು ಅರಿಶಿನ ಇಡಬೇಕು ಅಂತ ಹೇಳ್ಬಿಟ್ಟು ಅರಿಶಿನ ಇಡ್ತಾ ಇದ್ದಾರೆ. ತಲೆನೇ ಮುಗಿಯೋ ನವೀನ್, ತಲೆ ಹತ್ರನೇ.
ಆ್ಯಂಡ್ ನೀವಿಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಮುಗಿತಾ ಬಂತು. ಎಲ್ಲರೂ ಅರಿಶಿನ ಇಟ್ಟಿದ್ದು. ಡ್ಯಾಡಿ ಇವಾಗ ಬಂದರು, ಸೊ ಅವರಿಗೂ ಕಾಲನ್ನ ಮುಗಿಸ್ತಾ ಇದ್ದಾರೆ. ಅಂದರೆ ಎಷ್ಟು ದೊಡ್ಡವ್ರ ಹತ್ರ ಆಶೀರ್ವಾದ ತಗೊಂಡ್ರೆ ಒಳ್ಳೇದಲ್ವಾ. ಆ್ಯಂಡ್ ಒಳ್ಳೆ ಕಾರ್ಯ ನಡೀತಾ ಇದೆ ಅಂದ್ಬಿಟ್ಟು ಬಿಫೋರ್ ಎಲ್ಲ ಯಾರ್ಯಾರಿದ್ದಾರೆ ಎಲ್ಲರ ಹತ್ರ ಕಾಲು ಮುಗಿಸಿದ್ರು. ಅದಾದಮೇಲೆ ನಮ್ಮಮ್ಮ ಇಲ್ಲಿ ಅರಿಶಿನ ಇಡ್ತಾಯಿದ್ದಾರೆ. ಆ ಡೋಲ್ ಸೌಂಡ್ ಅದೇ ಹಂಗೆ ನ್ಯಾಚುರಲ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದೇ ಸೌಂಡೇ ಹಂಗೆ ಬಿಟ್ಟಿದ್ದೆ. ಆ್ಯಂಡ್ ನಾನು ಆವಾಗಲೇ ಆಚೆ ಕಡೆ ಡೆಕೋರೇಷನ್ ತೋರಿಸಿದ್ದೆ ಅಲ್ವಾ, ಅಲ್ಲಿ ಡೆಕೋರ್ ಮಾಡಿಬಿಟ್ಟು ಇಲ್ಲಿ ಅರಿಶಿನ ಇಡ್ತಾ ಇದ್ದೀರಾ ಅಂತ ಅನ್ಕೋಬೋದು. ಅಂದರೆ ತುಂಬ ಗಾಳಿ ಚಳಿ ಆಚೆ, ಹಂಗಾಗಿ ಈ ಅರಿಶಿನ ಶಾಸ್ತ್ರ ಏನಿದೆ ದೊಡ್ಡವರೆಲ್ಲ ಅರಿಶಿನ ಇಡೋದು ಎಲ್ಲ ತುಂಬ ಪ್ರೋಸೆಸ್, ಅದು ಲೇಟ್ ಆಗುತ್ತಲ್ವ. ಹಾಗಾಗಿ ಚಳಿಯಲ್ಲಿ ಬೇಡ, ಒಳಗಡೆನೆ ಮುಗಿಸ್ಕೊಂಡು ಆಮೇಲೆ ನಾವು ಫೋಟೋ ಸೆಷನ್ನು ಅದೆಲ್ಲ ಏನಿದೆ ನಮ್ಮದು ಅದನ್ನು ಆಚೆ ಮಾಡೋಣ ಅಂತ ಹೇಳಿಬಿಟ್ಟು ಅರಿಶಿನ ಶಾಸ್ತ್ರ ಎಲ್ಲನೂ ಇಲ್ಲೇ ಮುಗಿಸ್ಕೊಂಡ್ವಿ. ಹಳದಿ ಎಲ್ಲನೂ ಇಲ್ಲೆಲ್ಲರೂ ಅರಿಶಿನ ಇಟ್ಟು ಎಲ್ಲ ಆಮೇಲೆ ಲಾಸ್ಟ್ಗೆ ನಾವು ಆಚೆ ಹೋಗಿ ತುಂಬ ಫೋಟೋಸ್ ತಗೊಂಡ್ವಿ. ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ ಎಲ್ಲರೂ, ತುಂಬ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ನಾರ್ಮಲಾಗಿ ಎಲ್ಲರೂ ಈ ಥರನೇ ಮಾಡ್ತಾರೆ ಅನಿಸುತ್ತೆ ಅರಿಶಿನ ಶಾಸ್ತ್ರ, ಹಳದಿ ಅನ್ನೋದು. ನಮ್ಮ ಮನೆಗಳಲ್ಲಿ ಈ ಥರ ಮಾಡ್ತಾರೆ. ಅಂದರೆ ಅವ್ರಿಗೆ ಅಣ್ಣ ತಮ್ಮ ವರ್ಷ ಇರೋವಂಥವ್ರು ಆ್ಯಂಡ್ ಅವ್ರಿಗೆ ತಂಗಿ ಆಗೋರು, ಸೊ ಅವರೆಲ್ಲರೂ ತಟ್ಟೆಗಳನ್ನ ತಂದಿರ್ತಾರೆ, ವರ್ಷಗಳನ್ನ ತಂದಿರ್ತಾರೆ. ಅದೆಲ್ಲದನ್ನು ಅಲ್ಲಿಟ್ಟು ಎಲ್ಲ ಬಂದಿರೋರೆಲ್ಲ ಅರಿಶಿನ ಇಡ್ತಾರೆ. ಅರಿಶಿನ ಇಟ್ಬಿಟ್ಟು ಮತ್ತು ತಟ್ಟೆನ ಮುಗಿಸೋದು, ಲಾಸ್ಟ್ಗೆ ಆರತಿ ಕೊಡೋದು. ಹಿಂಗೆ 1 by 1 ಎಲ್ಲರೂ ಅರಿಶಿನ ಇಟ್ಟರು. ನಾನು ಆ್ಯಕ್ಚುಲಿ ಫಸ್ಟೇ ಇಟ್ಬಿಟ್ಟಿದ್ದೆ, ವೀಡಿಯೋ ಮಾಡಿರಲಿಲ್ಲ. ಹಾಗಾಗಿ ಮತ್ತೆ ಇನ್ನೊಂದು ಸತಿ ಇಡ್ತೀನಿ, ನನಗೆ ವೀಡಿಯೋ ಬೇಕು ಅಂದ್ಬಿಟ್ಟು ಇನ್ನೊಂದು ಸತಿ ಹೋಗಿ ನಾನು ಅರಿಶಿನ ಇಡ್ತಾಯಿದ್ದೀನಿ ಇಲ್ಲಿ. ಅದೇ ಹೇಳ್ತಾಯಿದ್ರು ಎಲ್ಲರೂ, ಆಲ್ರೆಡಿ ಇಟ್ಟಿದೆಯಲ್ಲ ಅಲ್ಲಿ ಆಚೆ ಇನ್ನೂ ಜಾಸ್ತಿ ಟೈಮ್ ಆಗಿಬಿಡುತ್ತೆ, ಆಲ್ರೆಡಿ ಕತ್ಲಾಗ್ಬಿಟ್ಟಿತ್ತು. ಆ್ಯಂಡ್ ಇನ್ನು ಸ್ನಾನ ಎಲ್ಲ ಮಾಡಬೇಕಲ್ವ, ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅದೇ ಟೈಮ್ಗೆ ಕರೆಕ್ಟಾಗಿ ಅರಿಶಿನ ಕೂಡ ಖಾಲಿಯಾಗಿತ್ತು. ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸತಿ ಅರಿಶಿನ ಇಟ್ಟೆ ನಾನು. ಆ್ಯಂಡ್ ಗೊತ್ತಲ್ವ, ಮದುವೆ ಮನೆ ಅಂದರೆ ಗಜಿಬಿಜಿ ಇರುತ್ತೆ, ಜನ ತುಂಬ ಇರ್ತಾರೆ. ಹಂಗೇ ಎಲ್ಲ ಅರಿಶಿನ ಎಲ್ಲ ಇಟ್ಟಿದ್ದು ಆದಮೇಲೆ ತುಂಬ ಫೋಟೋಸ್ ಎಲ್ಲ ತಗೊಂಡ್ವಿ ನಾವು, ಗ್ರೂಪ್ ಫೋಟೋಸ್ ಎಲ್ಲನೂ. ನಾವೇನು ಮೆಹಂದಿ ಆ್ಯಂಡ್ ಬಳೆ ಶಾಸ್ತ್ರದಲ್ಲೆಲ್ಲ ಫೋಟೋಸು ವೀಡಿಯೋಸು ಏನು ಮಾಡ್ಕೊಳಕ್ಕೆ ಹೋಗಿಲ್ಲ. ಸೊ ಎಲ್ಲದರದ್ದು ಸೇರಿ ಇವಾಗೇನೆ ಫೋಟೋಸ್ನ ತಗೊಂಡ್ವಿ. ಆ್ಯಂಡ್ ವೀಡಿಯೋ ಏನಿರಲಿಲ್ಲ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಆರ್ವಿಕಾ ಅಂತ ನಮಗೆ ಮೆಹಂದಿ ಹಾಕಿದ್ದು ಎಲ್ಲರೂ ಈ ಹುಡುಗಿನೇ, ನಮ್ಮ ತಂಗಿ, ನಮ್ಮ ಆಂಟಿ ಮಗಳು. ಇವ್ರದ್ದು ಬಂದುಬಿಟ್ಟು ಮುಳ್ಬಾಗ್ಲು. ಆ್ಯಂಡ್ ಯಾರೆಲ್ಲ ನಿಮ್ಮ ಮನೆಗಳಲ್ಲೂ ಇದೇ ಥರ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಅಂದರೆ ಇದೇ ಒಂದು ಪದ್ಧತಿಯಲ್ಲಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ಡಿಫ್ರೆಂಟಾಗಿ ಮಾಡಿದ್ರು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನೋಡೋಣ, ಯಾರ್ಯಾರು ಯಾವ್ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಆ್ಯಂಡ್ ನಮ್ಮ ಅಣ್ಣದು ಇನ್ನೂ ಮದುವೆ ಸೀರೀಸ್ ಎಲ್ಲ ಬರ್ತಾನೇ ಇದೆ. ಇದು 2ನೇ ವಿಡಿಯೋ ಅಂತ ಅಂದ್ಕೊತೀನಿ, ಇನ್ನು 2 or 3 ವೀಡಿಯೋಸ್ ಇದ್ದಾವೆ. ನಾನು ಒಂದು ಹೇಳ್ದೆ ಅಲ್ವಾ, ಬಿಟ್ಸ್ ಆ್ಯಂಡ್ ಬಿಟ್ಸ್ ಅಷ್ಟೇ ತಗೊಂಡಿರೋದು, ಫುಲ್ಲು ಏನು ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಆ್ಯಂಡ್ ರಿಸೆಪ್ಷನ್ದಂತೂ ನಾನು ವೀಡಿಯೋನೇ ಮಾಡೋಕ್ಕೆ ಹೋಗಿಲ್ಲ, ಅಷ್ಟೊಂದು ಜನ, ಅಲ್ಲಿ ತುಂಬ ಜನ. ಆ್ಯಂಡ್ ಸ್ವಲ್ಪನೂ ಅಲ್ಲಿ ಏನಂತಾರೆ ಟೈಮೂ ಇರಲಿಲ್ಲ ನಮಗೆ. ಹಾಗಾಗಿ ನಾನೇ ಲೇಟ್ ಆಗಿಬಿಟ್ಟೆ. ಆ್ಯಕ್ಚುಲಿ ನಾನು ರೆಡಿ ಆಗಿದ್ದೆ ಬೇಗನೆ, ಮಗು ನಿದ್ದೆ ಮಾಡ್ತಾಯಿದ್ದೆ ಅಂದ್ಬಿಟ್ಟು ನಾನು ಹಾಲಿಗೆ ಬರೋದು ಲೇಟ್ ಆಯಿತು. ಹಾಗಾಗಿ ನಾವು ಅಲ್ಲೇನೂ ವಿಡಿಯೋ ಮಾಡಿಲ್ಲ, ಸ್ವಲ್ಪ ಬಿಟ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು, ಇವಾಗ ಹಳದಿ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಇಲ್ಲಿ ನಾವು ಸ್ವಲ್ಪ ಫೋಟೋಸು ವೀಡಿಯೋಸು ಆ್ಯಂಡ್ ಅವನಿಗೆ ಏನಂತಾರೆ ಸ್ನಾನ ಮಾಡಿಸಿ, ಕಂಪ್ಲೀಟ್ ಸ್ನಾನ ಏನಿಲ್ಲ ಮಾಡಿಲ್ಲ, ಜಸ್ಟ್ ವೀಡಿಯೋಸ್ಗೆ ಫೋಟೋಸ್ಗೆ ಈ ಥರ ನೀರನ್ನ ಹಾಕ್ಬಿಟ್ಟು ಮತ್ತೆ ಅವನೋಗಿ ಸ್ನಾನ ಮಾಡ್ಕೊಂಬಂದ. ಆ್ಯಂಡ್ ತುಂಬ ಜನ ಅಂದರೆ ನಮ್ಮ ಮನೆಯಲ್ಲಿ ಮೇಯ್ನಾಗಿ ನಾವು ಬಾಯ್ಸ್ಗೆ ಯಾರಿಗೂ ಈ ಥರ ಸೆಲೆಬ್ರೇಟ್ ಮಾಡಿರೋದು ನೋಡಿಲ್ಲ. ಗರ್ಲ್ಸಿಗಂದರೆ ಮಾಡ್ತಾರೆ ಈ ಥರ. ಸೊ ಇದೊಂಥರ ಸ್ಪೆಷಲ್ಲಾಗಿ ಚೆನ್ನಾಗಿ ಅನ್ನಿಸ್ತು. ಎಲ್ಲರೂ ಬಂದು ಅಲ್ಲಿ ನೋಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಹಂಗೇ ರೇಗಿಸ್ತಾಯಿದ್ರು ಕೂಡ, ಬಂದಿರೋ ಅವ್ರಿಗೆ ಊಟಗಳು ಹಾಕೋದು ಬಿಟ್ಬಿಟ್ಟು ನೀವೆಲ್ಲ ಬಂದು ಇಲ್ಲಿ ಈ ಥರ
ಫೋಟೋಗಳು ಇಟ್ಕೊಂಡಿದ್ದೀರಾ ಹಂಗೆಲ್ಲ ರೇಗಿಸ್ತಾಯಿದ್ರು. ಚೆನ್ನಾಗಿತ್ತು. ಮತ್ತೆ ಇದೆಲ್ಲ ರೀಕ್ರಿಯೇಟ್ ಮಾಡೋಕ್ಕೆ ಆಗಲ್ಲ ಅಲ್ವಾ, ಆ ಟೈಮು ಆ ಸಿಚುವೇಶನು ಆವಾಗ ಎಂಜಾಯ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು ಎಲ್ಲರೂ ಬಂದಿರೋರೆಲ್ಲ ಬಂದು ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಏನೋ ಒಂಥರ ಡಿಫ್ರೆಂಟಾಗಿ. ಇವಾಗೆಲ್ಲ ಇದು ಕಾಮನ್ ಆಗಿಬಿಟ್ಟಿದೆ, ಬಟ್ ನಮ್ಮ ಮನೆಗಳಲ್ಲಿ ಯಾರು ಈ ಥರ ಇವಾಗವರೆಗೂ ಮಾಡಿರಲಿಲ್ಲ ಅಲ್ವಾ, ಹಾಗಾಗಿ ಎಲ್ಲರಿಗೂ ಇದೊಂಥರ ಡಿಫ್ರೆಂಟ್ ಅನಿಸ್ತು. ಸೊ ಚೆನ್ನಾಗಿನೂ ಇತ್ತು, ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಬಂದಿರೋರೆಲ್ಲರ ಕೈಯಲ್ಲೂ ನೀರನ್ನ ಹಾಕ್ಸಿದ್ವಿ. ಅದಾದಮೇಲೆ ಈ ಮನೆ ಸೊಸೆಗಳ ಕೈಯಲ್ಲಿ ಹಾಕ್ಸಿದ್ವಿ. ನಮ್ಮ ಚಿಕ್ಕತ್ತೆ ಬಂದಿಲ್ಲ, ಒಬ್ಬರೇ ಅತ್ತೆ ಬಂದಿದ್ದರು. ನೆಕ್ಸ್ಟ್ ವೀಡಿಯೋಲ್ಲಿ ಅವ್ರನ್ನ ತೋರಿಸ್ತೀನಿ. ಆ್ಯಂಡ್ ಇವ್ರು 4 ಜನ ಏನಿದ್ದಾರೆ ಇವರು ಆ ಮನೆ ಸೊಸೆಂದರು. ನಮ್ಮ ಡ್ಯಾಡಿ ಜೊತೆ 3 ತಮ್ಮಂದರು, ಟೋಟಲ್ ಅವ್ರು 4 ಜನ. ನಮ್ಮ ಅತ್ತೆಯವರಿಬ್ಬರು 4 ಜನ ಅವರ ಹೆಂಡತಿಗಳು, ನಮ್ಮ ಆಂಟಿ ಅವ್ರ 3 ಮತ್ತು ನಮ್ಮಮ್ಮ. ಆ್ಯಂಡ್ ಇದು ತಂಗಿರು, ನಮ್ಮ ಅಣ್ಣ ಅಂದರೆ ನನಗೆ ನಮ್ಮ ಅಕ್ಕ ಒಬ್ಬರು ಮಿಸ್ಸಿಂಗ್ ಇಲ್ಲಿ. ನಮ್ಮ ಅಕ್ಕ ಊರಲ್ಲಿದ್ದಾಳೆ. ಸೊ ಅವಳು ಟ್ರಾವೆಲ್ ಮಾಡಬಾರ್ದು ಅಂದ್ಬಿಟ್ಟು ಬಂದಿಲ್ಲ. ಆ್ಯಂಡ್ ನಾವೆಲ್ಲರೂ ನಮ್ಮ ತಂಗಿರು. ಇದಾಗಿತ್ತು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಸೋ ಮಚ್ ವೀಡಿಯೋನ ಎಂಡ್ವರೆಗೂ ನೋಡಿರೋರಿಗೆಲ್ಲರಿಗೂ.